ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ ದೇಹಸ್ಯ ಸೌಷ್ಠಭಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿಲಗ್ನತಾತ್. ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರನ್ನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಸಹಜವಾಗಿಯೇ ವಾರದ ದ್ವಾದಶ ರಾಶಿಯ ಮಾರ್ಗದರ್ಶನಗಳು ಹೇಗಿದ್ದಾವೆ ಅನ್ನುವುದರ ಬಗ್ಗೆ ಗಮನಿಸುವಂತಹ ಪರ್ವಕಾಲ. ದಿನಾಂಕ 13ರಿಂದ 19ನೇ ತಾರೀಕಿನ ತನಕದ ಈ ವಾರದ ದ್ವಾದಶ ರಾಶಿಯ ಮಾರ್ಗದರ್ಶನಗಳು ಹೇಗಿದ್ದಾವೆ ಅನ್ನುವುದನ್ನು ಗಮನಿಸೋಣ. ಪ್ರಥಮತಃ ಮೇಷರಾಶಿಯ ಚಿಂತನೆ. ಮೇಷರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಮಂದಗತಿಯ ಒಂದು ಫಲವನ್ನು ಕಾಣಬಹುದಾದಂತಹ ಯೋಗ ಫಲಗಳು, ಉದ್ಯಮ ಕ್ಷೇತ್ರದಲ್ಲಿಯೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಮಂದ ಫಲದ ಯೋಗ. ಮಂದ ಫಲ ಅಂತ ಹೇಳಿದರೆ ನಿಧಾನಗತಿಯಲ್ಲಿ ನಿಮ್ಮ ಶ್ರಮಕ್ಕೆ ಫಲಪ್ರಾಪ್ತಿಯಾಗಬಹುದಾದಂತಹ ಯೋಗ ಫಲಗಳು. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ವಿಘ್ನಗಳು ಬರುವಂತಹದ್ದು, ಮತ್ತು ಆರ್ಥಿಕತೆ ನಿಮ್ಮನ್ನು ಬಂದು ಸೇರುವಲ್ಲಿ ವಿಳಂಬ ನೀತಿಯನ್ನು ಅನುಸರಿಸುವಂತಹದ್ದು, ನಿಮ್ಮ ಶ್ರಮದ ಫಲ ಏನುಂಟು ಅದು ಸಮಯೋಚಿತವಾಗಿ ನಿಮಗೆ ಪ್ರಾಪ್ತವಾಗದೇ ಇರುವಂತಹ ಒಂದು ಪರಿಸ್ಥಿತಿಯ ಫಲಗಳು ಅನ್ನುವಂಥದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಅಡಚಣೆಯ ಯೋಗ ಫಲಗಳು ಹೇಳುವಂತಹದ್ದು ಪ್ರಬಲವಾಗಿ ಕಂಡುಬರುತ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು ಅನುಭವಕ್ಕೆ ಸಿಗುವಂತಹದ್ದುಂಟು. ಮಕ್ಕಳಿಂದ ಸಂತೋಷದ ವಾತಾವರಣ ಹೇಳುವಂತಹದ್ದು ಪ್ರಾಪ್ತವಾಗುವಂತಹ ಯೋಗ ಫಲಗಳು. ರಕ್ತದೊತ್ತಡದಂತಹ ಆರೋಗ್ಯದ ಒಂದು ಸಮಸ್ಯೆಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಯ ಫಲಗಳು ಕಂಡುಬರ್ತಾ ಇದೆ. ಕೃಷಿ ಸಂಬಂಧವಾದಂತಹ ಚಟುವಟಿಕೆಯಲ್ಲಿ ಒಂದು ರೀತಿಯಲ್ಲಿ ಯಶಸ್ವಿ ಫಲಪ್ರಾಪ್ತಿಯ ಯೋಗ ಫಲಗಳು. ಭೂ ಖರೀದಿಯಂತಹ ಚಿಂತನೆಯ ಕೆಲಸಗಳು ಮಾಡುವಂಥದ್ದಿದ್ರೆ ಅದಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿಯ ಒಂದು ಅನುಭವ ಅನ್ನುವಂಥದ್ದು ನಿಮ್ಮ ಪಾಲಿಗೆ ಆಗ್ಲಿಕ್ಕುಂಟು. ಮಂಗಳ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನಕ್ಕೆ ಪೂರಕ ಫಲಗಳು. ಹೊಸ ಥರದ ಯಾವುದೇ ವೃತ್ತಿ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳಿದ್ದರೆ ಅದಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿಯ ಒಂದು ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ತಾವುಗಳು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಬರುವಂತಹದ್ದು, ಜೊತೆಯಲ್ಲಿ ಸುಬ್ರಹ್ಮಣ್ಯ ಆಲಯದಲ್ಲಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ನೀಡುವಂತಹದ್ದು, ಇದರಿಂದ ಇನ್ನಷ್ಟು ಧನಾತ್ಮಕವಾದಂತಹ ಫಲ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ಹಾಗೆ ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಒಂದು ರೀತಿಯ ಧನಾತ್ಮಕವಾದಂತಹ ಅನುಭವಗಳು ಅಂತಂದರೆ ಧನಾತ್ಮಕವಾದಂತಹ ಫಲ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಅಂತ ಕಂಡು ಬರ್ತಾ ಇದೆ. ಉದ್ಯಮದಲ್ಲಿಯೂ ಕೂಡ ಒಂದು ಹಂತದಲ್ಲಿ ಯಶಸ್ವಿ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ತೊಂದರೆಗಳು, ಮುಗ್ಗಟ್ಟು ಹೇಳುವಂತಹದ್ದು ನಿಮ್ಮ ಮುಂದೆ ಬರುವ ಸಾಧ್ಯತೆಗಳಿದ್ದಾವೆ. ಆದರೂ ಕೂಡ ಸಮರ್ಥವಾಗಿ ನಿರ್ವಹಿಸುವಂತಹ ಒಂದು ಸಾಮರ್ಥ್ಯ ಹೇಳುವಂತಹದ್ದು ಗ್ರಹ ಫಲಗಳ ಮೂಲಕ ನಿಮಗೆ ಲಭ್ಯ ಆಗಲಿಕ್ಕಿದೆ. ಹಾಗೆ ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಪ್ರಾಪ್ತಿಯ ಯೋಗಗಳು. ಇನ್ನು ಎಲುಬುಗಳಿಗೆ ಸಂಬಂಧಪಟ್ಟ ಹಾಗೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಋಣಾತ್ಮಕವಾದಂತಹ ಅನುಭವ ಹೇಳುವಂತಹದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಇನ್ನು ಹೊಸ ಥರದ ಯೋಚನೆಗಳನ್ನು ತಾವುಗಳು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟ್ರೆ ಪೂರಕವಾದಂತಹ ಫಲಪ್ರಾಪ್ತಿ ಆಗುವಂತಹ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ. ಕಲೆ, ಕ್ರೀಡೆ, ಕೃಷಿ, ಹೈನುಗಾರಿಕೆ ಇತ್ಯಾದಿ ವೃತ್ತಿಗಳಲ್ಲಿಯೂ ಕೂಡ ಧನಾತ್ಮಕವಾದಂತಹ ಫಲ ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ಕಾನೂನಿನ ಭೀತಿ ಹೇಳುವಂತಹದ್ದು ನಿಮ್ಮ ಅನುಭವದಲ್ಲಿರ್ತದೆ. ಅಂತಹ ಸಮಸ್ಯೆಗಳು ಕೂಡ ನಿಮ್ಮ ಮುಂದೆ ಬರುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಒಂದು ರೀತಿಯಲ್ಲಿ ದುರ್ಗೆಗೆ ಸಂಬಂಧಪಟ್ಟಂತಹ ಸೇವಾದಿಗಳನ್ನು ಆಲಯಗಳಲ್ಲಿ ನೀಡುವಂಥದ್ದು, ದುರ್ಗೆಯ ಸಹಸ್ರನಾಮ ಅಥವಾ ಅಷ್ಟೋತ್ತರಾದಿಗಳನ್ನು ಪಠನ ಮಾಡುವಂಥದ್ದು, ಇದರಿಂದ ಬಹುತೇಕ ಧನಾತ್ಮಕವಾದಂತಹ ಫಲ ಅನುಭವಕ್ಕೆ ಬರ್ತದೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ಸಮಾಧಾನಕರವಾದಂತಹ ಒಂದು ವಾತಾವರಣ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳು ಮತ್ತು ಅನುಭವದಲ್ಲಿ ಇರುವಂತಹ ಸಾಧ್ಯತೆಗಳು. ಕಾರಣ ಅಷ್ಟಮದ ಗುರು ಭಾಗ್ಯೋದಯ ಸ್ಥಿತಿಗೆ ಬಂದಿರುವಂತಹದ್ದು, ಅಷ್ಟಮದ ಶನಿಯ ಫಲ ಹಾಗೆ ಇರುವಂತಹದ್ದುಂಟು. ಇನ್ನೂ
1 ಸಂವತ್ಸರಗಳ ಕಾಲ ಇರುವಂತಹದ್ದಿದೆ. ಸೊ ತಾವುಗಳು ವೃತ್ತಿಯ ಕ್ಷೇತ್ರದಲ್ಲಿ ಕೊಂಚ ಸುಧಾರಣೆ, ಉದ್ಯಮದಲ್ಲಿಯೂ ಕೂಡ ಕೊಂಚ ಸುಧಾರಣೆಯ ಫಲಗಳು, ಆರ್ಥಿಕತೆಯಲ್ಲಿಯೂ ಕೂಡ ಒಂದು ಹಂತದ ಚೇತರಿಕೆಯ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷ ಇದೆ. ಒಂದು ರೀತಿಯ ಹಳೆಯ ಅನಾರೋಗ್ಯಗಳು ಒಂದು ಹಂತದಲ್ಲಿ ನಿಧಾನಗತಿಯಲ್ಲಿ ಕ್ಷೀಣ ಆಗುವಂತಹದ್ದು, ಅಂತಂದ್ರೆ ರಿಲ್ಯಾಕ್ಸ್ ಕಡೆಗೆ ಹೋಗುವಂತಹ ಯೋಗ ಫಲಗಳು. ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಜಾಗರೂಕತೆಯ ವ್ಯವಹರಿಸುವಿಕೆ ಹೇಳುವಂತಹದ್ದು ಅನಿವಾರ್ಯ. ಅವಮಾನ, ಅಪಮಾನ, ಅಪಕೀರ್ತಿ, ಅಪಜಯ ಇತ್ಯಾದಿ ಫಲಗಳು ಪ್ರಾಪ್ತವಾಗುವಂತಹ ಸಂಭವನೀಯವಾದಂತಹ ಫಲಗಳು ಕಂಡು ಬರ್ತಾ ಇದ್ದಾವೆ. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಧನಾತ್ಮಕವಾದಂತಹ ವಾತಾವರಣ ಉಂಟು. ತಾಯಿಯ ಆರೋಗ್ಯದಲ್ಲಿ ಏರಿಳಿತ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಸೊ ಇದರಿಂದಾಗಿ ಮನಸ್ಸಿಗೆ ನೋವಾಗುವಂತಹ ಯೋಗ ಫಲಗಳುಂಟು. ಸೊ ತಾವುಗಳು ವಿಷ್ಣುವಿನ ಆಲಯದಲ್ಲಿ ಅಲಂಕಾರಾದಿ ಸೇವೆಗಳನ್ನು ನೀಡುವಂತಹದ್ದು, ಜೊತೆಯಲ್ಲಿ ವಿಷ್ಣು ಸಹಸ್ರನಾಮಾದಿಗಳನ್ನು ಪಠನ ಮಾಡುವಂತಹದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ವೃತ್ತಿ, ಉದ್ಯಮ, ಆರ್ಥಿಕತೆ ಇದೆಲ್ಲದರಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆಯ ಫಲಪ್ರಾಪ್ತಿಯ ಯೋಗ ಫಲಗಳು, ಮಂಗಳ ಕಾರ್ಯಾದಿಗಳ ಯತ್ನ, ಹೊಸ ಥರದ ಯೋಚನೆಗಳಿಗೆ ಸಂಬಂಧಪಟ್ಟಂತಹ ಯೋಚನೆಗಳು ಇದೆಲ್ಲವುದಕ್ಕೂ ಕೂಡ ಫಲಪ್ರಾಪ್ತಿ ಹೇಳುವಂಥದ್ದು ಕಠಿಣ ಸಾಧ್ಯ. ಸೊ ಹಾಗಾಗಿ ಆ ಥರದ ಪ್ರಯತ್ನಗಳನ್ನು ತಾವುಗಳು ಮಾಡದೇ ಇರುವಂತಹದ್ದು ಸೂಕ್ತ ಅಂತ ಅಂದುಕೊಳ್ಳಿ. ಕೌಟುಂಬಿಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು ಕಂಡು ಬರ್ತಾ ಇದ್ದಾವೆ. ಕಾನೂನಿಗೆ ಸಂಬಂಧಪಟ್ಟಂತಹ ಭೀತಿಯ ಫಲಗಳು, ಹೃದಯ ಸಂಬಂಧವಾದಂತಹ ಅನಾರೋಗ್ಯದ ಯೋಗ ಫಲಗಳು, ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ನಿಮ್ಮ ನಿರ್ಣಯಗಳು ಇದಮಿತ್ತಂ ಹೇಳುವಂತಹ ನಿರ್ಣಯಗಳಾಗಿರುವುದಿಲ್ಲ. ಹಂತ ಹಂತದಲ್ಲಿ ನಿಮ್ಮ ನಿರ್ಣಯಗಳನ್ನು ಬದಲಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತೀರಿ. ಇದರಿಂದಾಗಿ ಬಹುತೇಕ ಸರ್ವಾಂಗೀಣವಾದಂತಹ ನಿಮ್ಮ ವಿಷಯ ವಸ್ತುಗಳಿಗೆ ಧಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇದಮಿತ್ತಂ ಹೇಳುವಂತಹ ಒಂದು ನಿಖರ ನಿರ್ಣಯಕ್ಕೆ ತಮ್ಮ ಮನಸ್ಸು ಬುದ್ಧಿಯನ್ನು ಕೊಡಬೇಕಾದಂಥ ಅನಿವಾರ್ಯತೆಗಳಿದ್ದಾವೆ. ಸೊ ತಾವುಗಳು ಶಿವಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಶಿವಾಲಯದಲ್ಲಿ ಅಭಿಷೇಕಾದಿ ಸೇವೆಗಳು, ಹಾಗೆ ಶಿವದೇವರಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳು, ಶಿವ ಸಹಸ್ರನಾಮ ಅಷ್ಟೋತ್ತರಾದಿಗಳನ್ನು ಪಠನ ಮಾಡುವಂಥದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂಥದ್ದು ಅನುಭವಕ್ಕೆ ಬರ್ತದೆ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಮಂಗಳ ಕಾರ್ಯ, ಹೊಸ ಥರದ ಚಿಂತನೆ ಇದಕ್ಕೆ ಯಶಸ್ವಿ ಫಲ ಹೇಳುವಂಥದ್ದು ಪ್ರಾಪ್ತವಾಗುತ್ತದೆ. ವೃತ್ತಿ, ಉದ್ಯಮ, ಆರ್ಥಿಕತೆ ಹೇಳುವಂಥ ವಿಷಯದಲ್ಲಿಯೂ ಕೂಡ ಮನಸ್ಸಿಗೆ ಸಮಾಧಾನ ಕೊಡಬಹುದಾದಂತಹ ಒಂದು ಪರಿಸ್ಥಿತಿ ಇರ್ತದೆ. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷ ಇದೆ, ಕಾನೂನಿನ ಭೀತಿಯ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಇನ್ನು ಹೃದಯ ಸಂಬಂಧವಾದಂತಹ ಅನಾರೋಗ್ಯದ ಯೋಗ ಫಲವೂ ಕೂಡ ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಪ್ರಯತ್ನಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿಯ ಯೋಗ ಇದೆ. ಸೊ ತಾವುಗಳು ಕೂಡ ಹಾಗೆ ಶಿವಪ್ರೀತಿಯ ಪ್ರಾರ್ಥನೆ, ಶಿವಾಷ್ಟೋತ್ತರ, ಶಿವ ಸಹಸ್ರನಾಮ, ಶಿವಾಲಯದಲ್ಲಿ ಶಿವದೇವರಿಗೆ ರುದ್ರಾಭಿಷೇಕಾದಿ ಸೇವೆಗಳು, ಇದರಿಂದ ಒಂದಿಷ್ಟು ಧನಾತ್ಮಕ ಫಲಪ್ರಾಪ್ತಿ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಯವರಿಗೆ ಒಂದು ಹಂತದ ಸಮಾಧಾನದ ಒಂದು ವಾತಾವರಣ ಹೇಳುವಂಥದ್ದು, ವೃತ್ತಿಯ ಕ್ಷೇತ್ರ ಜೊತೆಯಲ್ಲಿ ಆರ್ಥಿಕತೆಯ ಕ್ಷೇತ್ರ ಜೊತೆಯಲ್ಲಿ ಉದ್ಯಮಾದಿ ವ್ಯವಹಾರಾದಿ ಕ್ಷೇತ್ರಗಳಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ ಇರ್ತದೆ. ಅಷ್ಟೇ ವೃತ್ತಿ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಒತ್ತಡಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ ಉಂಟು. ಕೃಷಿ ಸಂಬಂಧವಾದಂತಹ ಚಟುವಟಿಕೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತಹ ಚಟುವಟಿಕೆ ಇದೆಲ್ಲದರಲ್ಲಿಯೂ ಕೂಡ ಧನಾತ್ಮಕವಾದಂತಹ ಫಲಪ್ರಾಪ್ತಿ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಮಧ್ಯವರ್ತೀಯವಾದಂತಹ ಒಂದು ವ್ಯವಹಾರದ ಮಧ್ಯವರ್ತಿಯ ಸ್ಥಾನವನ್ನು ಅಲಂಕರಿಸುವಂತಹದ್ದು ತುಂಬ ಕೆಟ್ಟ ಫಲಕ್ಕೆ ಕಾರಣ ಆಗಬಹುದು, ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ಸೊ ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷ, ಸಾರ್ವಜನಿಕ ಬದುಕಿನಲ್ಲಿ ಇದರಿಂದ ಒಂದು ರೀತಿಯಲ್ಲಿ ತೊಂದರೆಗಳನ್ನು, ಅವಮಾನಾದಿಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆಯ ಒಂದು ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ ಉಂಟು. ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಶ್ರಮಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿ ಇರೋದಿಲ್ಲ. ಇನ್ನು
ಒಂದು ಹಂತದಲ್ಲಿ ರಕ್ತದೊತ್ತಡ, ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಯೋಗ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡುವುದು, ವಿಷ್ಣು ಆಲಯದಲ್ಲಿ ಪ್ರದಕ್ಷಿಣಾದಿ ಸೇವೆಯನ್ನು ಅರ್ಪಿಸುವಂಥದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂಥದ್ದು ಅನುಭವಕ್ಕೆ ಬರ್ತದೆ. ಇನ್ನು ತುಲಾರಾಶಿ, ಮಂಗಳ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನಕ್ಕೆ ಪೂರಕ ಫಲಪ್ರಾಪ್ತಿಯಾಗುತ್ತದೆ. ಜೊತೆಯಲ್ಲಿ ಹೊಸ ಥರದ ಉದ್ಯಮಕ್ಕೆ ಸಂಬಂಧಪಟ್ಟಂತಹ, ವ್ಯಾಪಾರಾದಿಗಳಿಗೆ ಸಂಬಂಧಪಟ್ಟಂತಹ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಅದಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿಯಾಗುತ್ತದೆ. ಕಲೆ, ಕ್ರೀಡೆ, ಕೃಷಿ, ಹೈನುಗಾರಿಕೆ ಇತ್ಯಾದಿ ಕ್ಷೇತ್ರದಲ್ಲಿಯೂ ಕೂಡ ಧನಾತ್ಮಕವಾದಂತಹ ಫಲ ನಿಮ್ಮ ಪಾಲಿಗೆ ಲಭ್ಯ ಉಂಟು. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಸಮಾಧಾನ ಹೇಳುವಂತಹದ್ದು ನಿಮ್ಮ ಪಾಲಿಗಿರ್ತದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ, ಹೃದಯಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಲಕ್ಷಣಗಳು ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಉಂಟು. ಕಾನೂನಿಗೆ ಸಂಬಂಧಪಟ್ಟಂತಹ ತಾಪತ್ರಯಗಳು ನಿಮ್ಮ ಮುಂದೆ ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳಾಗಿದ್ದಾವೆ. ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷದ ವಾತಾವರಣದಂತಹ ಫಲಪ್ರಾಪ್ತಿಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲ ಖಂಡಿತ ಇರೋದಿಲ್ಲ. ಸೊ ತಾವುಗಳು ಕೂಡ ಹಾಗೆ ದುರ್ಗೆಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆ, ದುರ್ಗೆಯ ಆಲಯದಲ್ಲಿ ನೈವೇದ್ಯಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಧನಾತ್ಮಕ ಫಲ ಅನುಭವಕ್ಕೆ ಬರ್ತದೆ. ಇನ್ನು ವೃಶ್ಚಿಕ ರಾಶಿ, ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣ ಇದ್ದ ಹಾಗೆ ಅಂತ ಚಿಂತನೆ ಮಾಡ್ಬೋದು. ಅಂತಂದರೆ ಎಲ್ಲವುದೂ ಇದೆ, ಏನೂ ಇಲ್ಲ ಹೇಳುವಂತಹ ಮಾನಸಿಕ ಭಾವನೆ ಹೇಳುವಂಥದ್ದು ನಿಮ್ಮಲ್ಲಿ ಉಲ್ಬಣಿಸುವ ಸಾಧ್ಯತೆಗಳುಂಟು. ವಿರಾಗದ ಭಾವ ಅಂತಂದರೆ ವೈರಾಗ್ಯದ ಭಾವ ಹೇಳುವಂಥದ್ದು ನಿಮಗೆ ಬರುವಂತಹ ಸಾಧ್ಯತೆಯ ಫಲಗಳು. ಇನ್ನು ಹೊಸ ಥರದ ಯೋಚನೆ ಮತ್ತು ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಪೂರಕವಾದಂತಹ ಫಲ ಉಂಟು. ವೃತ್ತಿ, ಉದ್ಯಮ, ಆರ್ಥಿಕತೆ, ಬದುಕಿಗೇನು ಬೇಕು ಅದು ಪ್ರಾಪ್ತಿಯಾಗುವಂತಹ ಎಲ್ಲ ರೀತಿಯ ಲಕ್ಷಣಗಳು, ಅಂತಹ ಯೋಗಗಳು ಕೂಡ ಇದ್ದಾವೆ. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷ ಇದೆ. ರಕ್ತದೊತ್ತಡದಂತಹ ಅನಾರೋಗ್ಯಗಳು, ವಾಹನಾದಿಗಳಿಂದ ತೊಂದರೆಗಳು ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳುಂಟು. ಪ್ರತಿಯೊಂದು ಹೆಜ್ಜೆಗೂ ಕೂಡ ಒಂದು ವಿಘ್ನ ಹೇಳುವಂಥದ್ದು ನಿಮಗೆ ಎದುರಾಗುತ್ತಾ ಇರ್ತದೆ. ಆದರೂ ಕೂಡ ಭಯ ಬೇಕಾಗಿಲ್ಲ. ಗ್ರಹ ಫಲದ ಮೂಲಕ ಸಮರ್ಥವಾಗಿ ಎದುರಿಸುವಂತಹ ಎಲ್ಲ ಸಾಮರ್ಥ್ಯ ನಿಮಗೆ ಬರ್ತದೆ. ಸೊ ತಾವುಗಳು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವಂಥದ್ದು, ಸುಬ್ರಹ್ಮಣ್ಯನ ಆಲಯದಲ್ಲಿ ಅಭಿಷೇಕಾದಿ ಸೇವೆಗಳನ್ನು ಅರ್ಪಿಸುವಂಥದ್ದು, ಸುಬ್ರಹ್ಮಣ್ಯ ಸಹಸ್ರನಾಮ ಅಷ್ಟೋತ್ತರಾದಿಗಳನ್ನು ಪಠನ ಮಾಡುವಂಥದ್ದು, ಇದರಿಂದ ಧನಾತ್ಮಕ ಫಲ ಹೇಳುವಂಥದ್ದು ಅನುಭವಕ್ಕೆ ಬರ್ತದೆ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ, ಉದ್ಯಮ, ಆರ್ಥಿಕತೆ ಇದೆಲ್ಲದರಲ್ಲಿಯೂ ಕೂಡ ಬದುಕಿಗೇನು ಬೇಕೋ ಅದು ಸಿಗುವಂತಹ ಸಾಧ್ಯತೆ ಖಂಡಿತವಾಗಲೂ ಇದೆ. ಆರ್ಥಿಕತೆ ಹೇಳುವಂಥದ್ದು ಸಮಯಕ್ಕೆ ನಿಮ್ಮ ಪಾಲಿಗೆ ಬಂದು ಸೇರದೇ ಇರುವಂತಹ ಯೋಗ ಫಲಗಳು ಪ್ರಬಲವಾಗಿ ಕಂಡುಬರುತ್ತಾ ಇದೆ. ದಾಂಪತ್ಯದಲ್ಲಿ ಒಂದು ರೀತಿಯಲ್ಲಿ ಕಿರಿಕಿರಿಗಳು ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳಾಗಿದ್ದಾವೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ, ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ, ಶಿರಸ್ಸಿಗೆ ಸಂಬಂಧಪಟ್ಟ ಹಾಗೆ, ನರಕ್ಕೆ ಸಂಬಂಧಪಟ್ಟ ಹಾಗೆ ಅನಾರೋಗ್ಯ ಹೇಳುವಂತಹದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳುಂಟು. ಕಲೆ ಮತ್ತು ಕ್ರೀಡೆಯ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದಲ್ಲಿ ತೃಪ್ತಿದಾಯಕವಾದಂತಹ ಸ್ಥಿತಿ ಖಂಡಿತವಾಗಲೂ ಸಾಧ್ಯ. ಸಾರ್ವಜನಿಕ ಬದುಕಿನಲ್ಲಿರುವಂಥವರಿಗೆ ಸಮಾಧಾನದ ಒಂದು ವಾತಾವರಣ ಹೇಳುವಂಥದ್ದು ಖಂಡಿತ ಇರುವುದಿಲ್ಲ. ಸೊ ತಾವುಗಳು ಗುರುಗಳಿಗೆ ಸಂಬಂಧಪಟ್ಟಂತಹ ಸಹಸ್ರನಾಮ ಅಷ್ಟೋತ್ತರಾದಿಗಳನ್ನು ಪಠನ ಮಾಡುವಂಥದ್ದು, ಗುರುಗಳ ಸನ್ನಿಧಾನದಲ್ಲಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಂತಹ ಸೇವಾದಿಗಳನ್ನು ಅರ್ಪಿಸುವಂಥದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲ ಖಂಡಿತ ಅನುಭವಕ್ಕೆ ಬರ್ತದೆ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಸಮಾಧಾನ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಲಭ್ಯ. ಕಾರಣ ಜನ್ಮದ ಗುರು ದ್ವಿತೀಯ ಭಾವಕ್ಕೆ ಸಂಚರಿಸಿದ್ದಾನೆ. ಜನ್ಮದಲ್ಲಿ ಶನಿಯ ಉದಯವಾಗಿರುವಂತಹದ್ದು. ಸೊ ಒಂದು ಹಂತದ ಸಮಾಧಾನ ಇದ್ದೇ ಇದೆ. ಆರ್ಥಿಕತೆಯಲ್ಲಿ ಅಲ್ಪ ಪ್ರಮಾಣದ ಚೇತರಿಕೆ, ವೃತ್ತಿ ಉದ್ಯಮದ ಒಂದು ವಾತಾವರಣ ಹೇಳುವಂಥದ್ದೇನಿದೆ ಅದು ಸ್ವಲ್ಪ ಪ್ರಮಾಣದ ಒಂದು ಸುಧಾರಣೆ ಹೇಳುವಂಥದ್ದು ಖಂಡಿತ ಸಾಧ್ಯ. ದಾಂಪತ್ಯದಲ್ಲಿ ವಿಶೇಷ ಖುಷಿಯ ಫಲಗಳು ಇರುವುದಿಲ್ಲ. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದ ಫಲಗಳು ಖಂಡಿತ ಸಾಧ್ಯ ಉಂಟು. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಅವ್ಯವಸ್ಥೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಕಾನೂನಾತ್ಮಕವಾದಂತಹ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ತಾಪತ್ರಯಗಳು, ತೊಂದರೆಗಳು ಎದುರಾಗಬಹುದಾದಂತಹ
ಸಂಭವನೀಯವಾದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ಕಬ್ಬಿಣದಿಂದ, ವಾಹನಾದಿಗಳಿಂದ, ಜೊತೆಯಲ್ಲಿ ಬೆಂಕಿಯಿಂದ, ನೀರಿನಿಂದ ಎಲ್ಲ ಸ್ವಲ್ಪ ಜಾಗ್ರತೆ ವಹಿಸಬೇಕಾದಂಥ ಅನಿವಾರ್ಯತೆ ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲಗಳು ಖಂಡಿತ ಸಿಗುವುದಿಲ್ಲ. ಹಾಗಂತ ಶ್ರಮ ಬಿಡುವಂಥದ್ದು ಉಚಿತವಲ್ಲ. ಸೊ ಅದಕ್ಕಾಗಿ ಶ್ರಮ ಏನು ಹಾಕಬೇಕು ಅದು ಹಾಕ್ತಾ ಇರಿ. ಮುಂದೊಂದು ದಿನ ಅದರ ಫಲಗಳು ಖಂಡಿತ ಸಿಕ್ಕೇ ಸಿಗುತ್ತದೆ. ಹಾಗೊಂದು ಚಿಂತನೆಯನ್ನು ಇಟ್ಕೊಳ್ಬೇಕಾಗ್ತದೆ. ಸೊ ತಾವುಗಳು ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಅಭಿಷೇಕಾದಿ ಸೇವೆಗಳನ್ನು ಮತ್ತು ಸಹಸ್ರನಾಮಾದಿಗಳನ್ನು ಪಠನ ಮಾಡೋದ್ರಿಂದ ಒಂದು ಹಂತದ ಧನಾತ್ಮಕ ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ದ್ವಾದಶದ ಶನಿ, ಜನ್ಮದ ಗುರು ಹೇಳುವಂಥದ್ದು, ವೃತ್ತಿ, ಉದ್ಯಮ, ಆರ್ಥಿಕತೆ ಇದೆಲ್ಲದರಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆಯ ಫಲಗಳೇ ಬಹುತೇಕ ದಿನಗಳಿಂದ ಮುಂದುವರಿದ ಭಾಗವಾಗಿ ಬಂದಿರುವಂಥದ್ದು. ಇನ್ನೂ ಕೂಡ ಸ್ವಲ್ಪ ಕಾಲಗಳ ತನಕ ಇದೇ ರೀತಿಯಲ್ಲಿ ಮುಂದುವರಿಯುವಂತಹ ಯೋಗಗಳೇ ಪ್ರಬಲವಾಗಿ ಇರುವಂತಹದ್ದು. ಇನ್ನು ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷ, ಒಂದು ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಸಮಾಧಾನ ಪಡಬಹುದಾದಂತಹ ಫಲಕ್ಕೆ ಸೀಮಿತವಾಗುವಂತಹ ಯೋಗ ಫಲಗಳು, ಇನ್ನು ನ್ಯಾಯಾಂಗ ಮತ್ತು ಕಾನೂನಿಗೆ ಸಂಬಂಧಪಟ್ಟಂತಹ ಭೀತಿಯ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಅಗ್ನಿಭಯ, ಜಲಭಯ, ವಾಹನಾದಿಗಳಿಂದ ಎಚ್ಚರಿಕೆ ಇತ್ಯಾದಿ ಒಂದು ಜಾಗ್ರತೆಗಳನ್ನು ವಹಿಸಬೇಕಾದಂಥ ಅನಿವಾರ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಆರ್ಥಿಕ ಲೇವಾದೇವಿ ಅತ್ಯಂತ ಎಚ್ಚರಿಕೆಯನ್ನು ಮಾಡಬೇಕು. ಮಧ್ಯವರ್ತಿಯ ಸ್ಥಾನವನ್ನು ಅಲಂಕರಿಸುವಂಥದ್ದು ಉಚಿತ ಅಲ್ಲವೇ ಅಲ್ಲ. ಅಲ್ಲಿ ತೊಂದರೆಗಳು ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಸೊ ಎಚ್ಚರಿಕೆ ಹೆಜ್ಜೆಯನ್ನು ಇಡುವಂತಹದ್ದು ಸೂಕ್ತ. ಜೊತೆಯಲ್ಲಿ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸಹಸ್ರನಾಮಾದಿಗಳು, ಅಷ್ಟೋತ್ತರಗಳು ಅಥವಾ ಆಂಜನೇಯ ಸಾನ್ನಿಧ್ಯದಲ್ಲಿ ಅಭಿಷೇಕಾದಿ ಸೇವೆಗಳು, ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂಥದ್ದು ಅನುಭವಕ್ಕೆ ಬರುವ ಸಾಧ್ಯತೆ ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿ, ವೃತ್ತಿ, ಉದ್ಯಮ, ಆರ್ಥಿಕತೆ ಇದೆಲ್ಲವೂ ಕೂಡ ಬದುಕಿಗೇನು ಬೇಕೋ ಅದು ಪ್ರಾಪ್ತವಾಗುವಂತಹ ಒಂದು ಪರಿಸ್ಥಿತಿಯ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷದ ವಾತಾವರಣದಂತಹ ಫಲಗಳು ಖಂಡಿತ ಸಾಧ್ಯ. ಕಾನೂನಿನ ತೊಂದರೆಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ ಉಂಟು. ಕಲೆ ಕ್ರೀಡೆಯ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ ತೃಪ್ತಿದಾಯಕವಾದಂತಹ ಒಂದು ಫಲಗಳು ಖಂಡಿತ ಸಾಧ್ಯ. ಹೊಸ ಥರದ ಚಿಂತನೆಗಳಿಗೆ ಆಸ್ಪದ ಖಂಡಿತ ಇರುವುದಿಲ್ಲ. ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಫಲಗಳು ಹೇಳುವಂಥದ್ದು ಖಂಡಿತ ಪ್ರಾಪ್ತವಾಗುವಂತಹ ಯೋಗ ಹೇಳುವಂತಹದ್ದು ಕಂಡುಬರುವುದಿಲ್ಲ. ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಮಾಡುವಂತಹದ್ದು, ಸಹಸ್ರನಾಮಗಳನ್ನು ಪಠನ ಮಾಡುವಂತಹದ್ದು, ಜೊತೆಯಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಅಭಿಷೇಕಾದಿ ಸೇವೆ, ಪ್ರದಕ್ಷಿಣೆ, ನಮಸ್ಕಾರಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲಗಳು ಆಗಿದ್ದಾವೆ. ಸೊ ಇದು ನಮ್ಮ ಸಾರ್ಥಕತೆಗೆ ಮತ್ತು ಗುರಿಯನ್ನು ತಲುಪುವಲ್ಲಿ ಪೂರಕವಾಗಿರಲಿ ಅನ್ನುವಂತಹ ಸದಾಶಯದೊಂದಿಗೆ ಈ ವಾರದ ಒಂದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲದ ಚಿಂತನೆಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಂ.